ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆಯಿತು ನಿಮ್ಗಳ ಜೊತೆ ಮಾತಾಡದೆ ಸಿಗದೆ. ಹಾಂ, ಇವತ್ತು ಸಿಗ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಕ್ಕೂ ನೋಡೋಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಂ, ಇವತ್ತು ನಾವು ಡೈರೆಕ್ಟ್ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಸೊ ಚಿಕ್ಕಮಂಗ್ಳೂರು ಅಂದ್ರೇ ಸ್ವರ್ಗ ಅಲ್ವಾ, ಎಷ್ಟು ಚೆನ್ನಾಗಿರತ್ತೆ ಪ್ಲೇಸ್ ನೋಡಲಿಕ್ಕೆ. ಸೊ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಮಾರ್ನಿಂಗು 9 o'clock ಆಗಿತ್ತು ಅನಿಸುತ್ತೆ. ಮನೇಲೆಲ್ಲ ಮುಗಿಸಿ ಮಾಡಿ ತಿಂಡಿ ತಿಂದು ಸ್ನಾನ ಮಾಡಿ, ಸಾರಿ ತಿಂಡಿ ತಿಂದಿಲ್ಲ, ಸ್ನಾನ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತಾ ಇಷ್ಟೊತ್ತಾಯಿತು. ನನ್ನ ಮಗಳಿಗೆ ಆಲ್ರೆಡಿ ನಿದ್ರೆ ಶುರು ಆಗಿದೆ. ಸೊ ಇದು ನಮ್ಮ ಶಿವಮೊಗ್ಗದ ನಿಧಿಗೆ ಹತ್ತಿರ ಇರೋ ಸಾಯಿಬಾಬಾ ದೇವಸ್ಥಾನ. ನನಗಂತೂ ತುಂಬ ಫೇವ್ರೇಟು. ನಾನು ಯಾವಾಗಾದರೂ ಆದಾಗೆಲ್ಲ ಬರ್ತಾ ಇರ್ತೀವಿ ಇಲ್ಲಿಗೆ. ರೀಸೆಂಟಾಗಿ ನನ್ನ ಬರ್ಡೇ ಆಯಿತು, ಅವಾಗೂ ಸಹ ಇಲ್ಲಿಗೆ ಬಂದಿದ್ವಿ. ಆ್ಯಂಡ್ ನಾನು ಯಾವಾಗಲೂ ಸಾಯಿಬಾಬಾ ವ್ರತ ಮಾಡ್ತಾ ಇರ್ತೀನಿ. ಯಾವಾಗಾಗತ್ತೆ ಅವಾಗ ಆ್ಯಂಡ್ ಕೇಳ್ಕೊಂಡಾಗೆಲ್ಲ ಮಾಡ್ತಾ ಇರ್ತೀನಿ. ಸೊ ಅವಾಗೆಲ್ಲ ತಷ್ಟೆ ಅಂತೂ ಕಂಪಲ್ಸರಿ ಬಂದೇ ಬರ್ತೀವಿ. ಆ್ಯಂಡ್ ಒಂದು ವ್ರತ ಸಹ ಪೆಂಡಿಂಗ್ ಇದೆ, ಅದನ್ನು ಸಹ ಮಾಡೋದಿದೆ. ಅವಾಗಂತೂ ಎವ್ರಿ ತರ್ಸ್ಡೇ ಹೋಗಲೇಬೇಕಾಗತ್ತೆ. ಸೊ ಇಷ್ಟು ರೋಡ್ ನೋಡ್ತಾ ಇದ್ದೀರಾ, ತರೀಕೆರೆ ಹೆಣ್ಣಿನ ಡ್ಯಾಮ್ ಅಂತ ಏನೋ ಬಂತು. ಸೊ ನಾವು ಇಲ್ಲಿಂದ ಫಸ್ಟ್ ಇವಾಗ MC ಹಳ್ಳಿಲಿರೋ ನಮ್ಮ ಚಿಕ್ಕ ಮಾವನ ಪಿಕ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಸೊ ನೋಡ್ಬೋದು ಆಲ್ರೆಡಿ ಪಿಕ್ ಮಾಡಿದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ವಲ್ಪ ಚಳಿ ಇದೆ, ಸ್ವಲ್ಪ ಸ್ವಲ್ಪ ಬಿಸಿಲು ಸಹ ಇದೆ. ಆ್ಯಂಡ್ ಹಸು ಅಂತೂ ಆಕಾಶಕ್ಕೆ ಮುಟ್ತಾ ಇದೆ. ಸೊ ಅಲ್ಲಿಂದ ತರೀಕೆರೆ ಹತ್ರ ಇರೋ ಮಹಾರಾಜ ಹೋಟೆಲಿಗೆ ಬಂದ್ವಿ. ಫಸ್ಟು ತಿಂಡಿ ತಿಂದ್ಕೊಂಡು ಆಮೇಲೆ ಹೊರಡೋಣ ಅಂತ. ಸೊ ಇವತ್ತು ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು 3 ಜನನು ಮ್ಯಾಚಿಂಗ್ ಹಾಕ್ಕೊಳ್ತಾ ಇದ್ದೀವಿ. ನಾನು ಈ ಟಾಪ್ ತೊಗೊಂಡಾಗಲೇ ನನ್ನ ಹಸ್ಬೆಂಡಿಗೆ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೆ ಮ್ಯಾಚಿಂಗ್ ಹಾಕಬೇಕು ಅಂತ. ನನಗಂತೂ ಯಾವಾಗಲೂ ಟ್ವಿನ್ನಿಂಗ್ ಆಗಿರೋದು ತುಂಬ ಇಷ್ಟ. ಆ್ಯಂಡ್ ಹೋಟೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಟೆಲಿಂದ ಆ್ಯಂಬಿಯನ್ಸ್ ಆಗಿರ್ಬೋದು, ವಾಲ್ ಪೋಸ್ಟರ್ಸ್ ಆಗಿರ್ಬೋದು, ಆ್ಯಂಡ್ ಹೈಜೀನು ಪ್ರತಿಯೊಂದು ಸಹ ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಅದಾದಮೇಲೆ ನಾವು ಫುಡ್ ಸಹ ಆರ್ಡ್ರ್ ಮಾಡಿದ್ವಿ. ನನಗೆ ಅಂತ ವಾಂಗಿಬಾತ್ ಆರ್ಡರ್ ಮಾಡಿದ್ದೆ, ನನ್ನ ಹಸ್ಬೆಂಡು ಪಲಾವ್ ತೊಗೊಂಡ್ರು. ಆ್ಯಂಡ್ ಮಾವ ಆಲ್ರೆಡಿ ತಿಂಡಿ ತಿಂದಿದ್ದೀನಿ ಅಂದರು. ಆ್ಯಂಡ್ ನನ್ನ ಮಗಳಿಗೋಸ್ಕರ ಮಸಾಲೆ ದೋಸೆನ ಆರ್ಡರು ಮಾಡಿದ್ವಿ. ಸೊ ಆ್ಯಂಡ್ ನೆಕ್ಸ್ಟ್ ಬರೋದು ಇದು ಬಂದುಬಿಟ್ಟು ನನ್ನ ವಿಡಿಯೋನ ನನ್ನ ಮಗಳು ಮಾಡಿರೋದು, ಹೇಗಿದೆ ನೋಡಿ. ಆ್ಯಂಡ್ ಇದನ್ನು ಅವಳ ವಿಡಿಯೋನ ಅವಳಾಗೆ ಮಾಡ್ಕೊಂಡಿರೋದು. ಅವಳಂತೂ ಇವಾಗಲೇ ವಿಡಿಯೋ ಫೋಟೋ ಅಂತ ಭಾರಿ ಎಲ್ಲ ಟ್ರೈ ಮಾಡ್ತಾಳೆ. ಆ್ಯಂಡ್ ಖುಷಿಯಾಗತ್ತೆ. ಎಲ್ಲದನ್ನು ಕಲಿಬೇಕು, ಹಾಗಂತ ಅದಕ್ಕೆ ಅಡಿಕ್ಟ್ ಆಗಲೂಬಾರ್ದು, ಬಟ್ ಪ್ರತಿಯೊಂದನ್ನು ಕಲಿಬೇಕು. ಆ್ಯಂಡ್ ಫೋಟೋ ಪೋಸಿಗಂತ 2 ಫಿಂಗರ್ ಹಿಂಗೆ ವಿಡ್ರಿ ಮಾಡು ಅಂದರೆ ಎಷ್ಟು ಕಷ್ಟಪಟ್ಟು ಟ್ರೈ ಮಾಡಿ ಏನೋ ಒಂದು ಸಾಹಸ ಮಾಡಿ ಮಾಡ್ತಾಯಿದ್ಲು. ಇವೆಲ್ಲ ಕ್ಯೂಟ್ ಮೆಮೊರೀಸು ಇವೆಲ್ಲ. ನನಗೆ ನೆಕ್ಸ್ಟ್ ಅವ್ರು ದೊಡ್ಡವಳಾದಮೇಲೆ ಅವಳಿಗೆ ತೋರಿಸ್ಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಸೊ ತಿಂಡಿ ಎಲ್ಲ ಬಂದಮೇಲೆ ನಾನು ನನ್ನ ಮಗಳಿಗೆ ದೋಸೆನ ತಿನ್ನಿಸ್ತಾ ಇದ್ದೆ. ಒಂದು 2 ಪೀಸ್ ತಿನ್ನಿಸಾದ್ಮೇಲೆ ಅವಳು ವಾಂಗಿಬಾತನ್ನು ಟ್ರೈ ಮಾಡಿದ್ಲು. ವಾಂಗಿಬಾತು ಟ್ರೈ ಮಾಡಾದಮೇಲೆ ಅವಳಿಗೆ ವಾಂಗಿಬಾತೇ ಇಷ್ಟ ಆಯಿತು. ಸೊ ದೋಸೆ ಸೈಡಿಗೆ ಹೋಗಿ ವಾಂಗಿಬಾತನ್ನು ಶುರು ಮಾಡಿಕೊಂಡ್ಳು. ವಾಟೆವರ್ ಹೊರಗಡೆ ಹೋದಾಗಾದರೂ ಸ್ವಲ್ಪ ತಿಂತಾಳೆ ಅನ್ನೋ ಖುಷಿ ಅಷ್ಟೇ. ಹೀಗೆ ಅವಳಾಗೆ ಮನೇಲೇ ತಿಂದರೂ ಇನ್ನೂ ಖುಷಿಯಾಗುತ್ತೆ. ಬಟ್ ಅವಳು ಹಾಗೆ ತಿನ್ನಲ್ಲ. ಹೊರಗಡೆ ಹೋದಾಗ ಯಾರಾದ್ರು ನೋಡಿದ್ರೆ ಓ ಮೈ ಗಾಡ್, ಮಗು ಎಷ್ಟು ಚೆನ್ನಾಗಿ ತಿಂತಿದೆ ಓನಾಗಿ ಅಂತ ಅನ್ಕೋತಾರೆ. ಬಟ್ ಮನೇಲಿ ನಾವು ಬೀದಿ ಸುತ್ಕೊಂಡು ತಿನ್ನಿಸೋ ಕಷ್ಟ ನಮಗೆ ಮಾತ್ರ ಗೊತ್ತಿರತ್ತೆ. ಒಟ್ಟಿನಲ್ಲಿ ಹಸುವಾಗಿದ್ದಕ್ಕೋ ಏನೋ ಗೊತ್ತಿಲ್ಲ, ನನಗಂತೂ ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವ್ರುಗಳ್ದಂತೂ ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ ಅಂತ ಇದ್ರು. ಆ್ಯಂಡ್ ತುಂಬ ಹಿಟ್ಟು ಸಹ ಆಗಿದೆ ಮಹಾರಾಜ ಹೋಟೆಲ್ ಅಂತ. ಆ್ಯಂಡ್ ನನಗೂ ಇಷ್ಟ ಆಯಿತು, ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಆ್ಯಂಡ್ ಕ್ಲೀನಾಗಿತ್ತು, ಹೋಟೆಲ್ ಕ್ಲೀನಾಗಿತ್ತು, ಆಂಬಿಯನ್ಸ್ ಚೆನ್ನಾಗಿತ್ತು, ಆ್ಯಂಡ್ ಸರ್ವಿಸ್ ಸಹ ಚೆಂದ ಇತ್ತು. ಎಲ್ಲ ಆಗಿ ನಾವು ಟಿಫಿನ್ ಸಹ ಒಳ್ಳೆ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ನನ್ನ ಮಗಳು ಮಾಡಿರೋದೇ ಸಮಾಧಾನ. ಅವಳೊಂದು ಮಾಡಿಬಿಟ್ರೆ ಆಮೇಲೆ ಅವಳು ಮಲ್ಕೊಂಡ್ರೆ ಹೇಗೋ ಕಾರಲ್ಲಿ ಹೋಗ್ತಾ ಅಂತೂ ಮಲ್ಗೋದು ಫಿಕ್ಸು, ಮಲ್ಕೊಂಡ್ಬಿಡ್ತಾಳೆ ಅನ್ನೋ ರೀಸನಿಗೆ ಅವಳು ಚೆನ್ನಾಗಿ ತಿಂದಳು. ನಾವು ತಿಂದ್ವಿ. ಎಲ್ಲ ತಿಂದು ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿಂದ ಹೊರಡೋಣ ಅಂತ ಬಿಲ್ಲಿಂಗ್ ಸೆಕ್ಷನ್ನಿಗೆ ಹೋದ್ವಿ. ಆ್ಯಂಡ್ ಇಷ್ಟಕ್ಕೆ ಆ್ಯಂಡ್ ಒಂದು ಒಂದು ಎಕ್ಸ್ಟ್ರಾ ತೊಗೊಂಡಿದ್ವಿ. ಆ್ಯಂಡ್ ಲೆಮನ್ ಟೀ, ಓ ಮೈ ಗಾಡ್, ಲೆಮನ್ ಟೀ ಅಂತೂ ನನ್ನ ಫೇವ್ರೇಟು. ಅದರಲ್ಲೂ ಇಲ್ಲಿ ಕೊಟ್ಟಿರೋ ಲೆಮನ್ ಟೀ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದು ಅವ್ರದ್ದೇ ಏನೋ ಓನ್ ಪೌಡರ್ ಬರುತ್ತೆ ಲೆಮನ್ ಟೀಗೆ. ಬಟ್ ನಾವು ಮನೇಲೆಲ್ಲ ಮಾಡೋದಾದರೆ ಲೆಮನ್ನು ಪುದೀನ ಎಲ್ಲ ಹಾಕಿ ಮಾಡ್ತೀವಿ. ಬಟ್ ಇವರೇನೋ ಪೌಡರನ್ನು ಇನ್ಸ್ಟಂಟ್ ರೆಡಿ ಇರುತ್ತೆ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಬಿಡ್ತಾರೆ. ಆ್ಯಂಡ್ ಅದಕ್ಕೆ
ಜಾಗ್ರಿನೂ ಬೆಲ್ಲನೂ ಹಾಕಿರಲಿಲ್ಲ ಆ್ಯಂಡ್ ಶುಗರ್ ಸಹ ಆ್ಯಡ್ ಮಾಡಿರಲಿಲ್ಲ. ಇನ್ಸ್ಟೆಡು ಹನಿ ಆ್ಯಡ್ ಮಾಡಿದ್ರು. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ನನ್ನ ಮಗಳಿಗೂ ಅಷ್ಟೇ ಲೆಮನ್ ಟೀ ಅಂದರೆ ತುಂಬ ಇಷ್ಟ ಅವಳಿಗೆ. ಅದಾದಮೇಲೆ ಅದರಲ್ಲಿರೋ ಒಂದು ಪುದೀನ ಸೊಪ್ಪು ಅಂದ್ರೂ ಇನ್ನೂ ಇಷ್ಟ. ಲಾಸ್ಟಿಗೆ ಒಂದು ಪುದೀನ ಸೊಪ್ಪು ತಗೊಂಡು ತಿಂತಾಳೆ ಅವಳು ಯಾವಾಗಲೂ. ಸೊ ಇದಿಷ್ಟಕ್ಕೂ ಬಿಲ್ ಬಂದುಬಿಟ್ಟು 270 ಆರ್ 297 ಎಷ್ಟೋ ಆಯಿತು. ಓಕೆ, ಪರವಾಗಿಲ್ಲ, ಬಿಲ್ಲೇನು ತುಂಬ ಕಾಸ್ಟ್ಲಿ ಅಂತಲೂ ಏನು ಅನಿಸಿಲ್ಲ. ಎಲ್ಲ ಮುಗಿಸ್ಕೊಂಡು ಮಾವನಿಗೆ ಎದುರುಗಡೆ ಸೀಟ್ ಕೊಟ್ಟು ನಾವು ಹಿಂದ್ಗಡೆ ಸೀಟಲ್ಲೇ ಕೂತ್ಕೊಂಡ್ವಿ. ನನ್ನ ಮಗಳು ಆ ಕಡೆಯಿಂದನೇ ನೋಡ್ತಾ ಇದ್ಲು. ನೆಕ್ಸ್ಟ್ ಬರ್ತೀಯೋ ಇಲ್ವೋ ಅಂತ ಕೇಳಿದೆ. ಹಾಗೆ ಹಿಂಗೆ ನಾಟಕ ಮಾಡಿ ಆ್ಯಂಡ್ ಅಲ್ಲಿ ಹೋಟೆಲಿಂದ ಬರ್ತಾ ಸೋಂಪಿತ್ತು. ಬಾಯಲ್ಲಿ ಸೋಂಪು ಖಾಲಿ ಆಗೋ ತನಕ ಅವಳು ನನ್ನ ಹತ್ರ ಬಂದಿಲ್ಲ. ಖಾಲಿ ಆದಮೇಲೆ ಮೆಲ್ಲಕ್ಕೆ ಈ ಕಡೆ ಬಂದಳು. ಸೊ ಬಿಸಿಲು ಬೇರೆ ಶುರುವಾಗಿತ್ತು ಆ್ಯಂಡ್ ತರೀಕೆರೆ ಚೂರು ಚೂರು ಕ್ರಾಸ್ ಆಗ್ತಿದ್ದಂಗೆ ಪೀಕ್ಸಿನೆಲ್ಲ ಹೇಗೆ ಕಾಣುತ್ತೆ ಅಂತ ಅಂದರೆ, ಓ ಮೈ ಗಾಡ್, ಏನೋ ಬೇರೆ ಲೋಕಕ್ಕೆ ಹೋಗ್ತಿದ್ದೀವಿ ಅಂತ ಅನಿಸತ್ತೆ. ನನಗಂತೂ ಚಿಕ್ಕಮಂಗ್ಳೂರು ವೆದರ್ ಆಗಿರ್ಬೋದು, ಅಲ್ಲಿಂದ ನೇಚರ್ ಆಗಿರ್ಬೋದು, ಅಲ್ಲಿನ ಬ್ಯೂಟಿ ಆಗಿರ್ಬೋದು ತುಂಬ ಅಂದರೆ ತುಂಬ ಇಷ್ಟ. ನೋಡ್ಲಿಕ್ಕಂತೂ ತುಂಬ ಇಷ್ಟ. ಬಟ್ ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕಂದ್ರೆ ಸಾಕಾಗೋಗುತ್ತೆ. ಶುರುವಾಯಿತು ನನಗಂತೂ ಆ ಪೀಕ್ಸ್ ಎಲ್ಲ ಕಾಣ್ಲಿಕ್ಕೆ ಶುರುವಾದಾಗ ಏನೋ ಒಂದು ಹೊಸ ಲೋಕಕ್ಕೆ ಹೋಗ್ತಿದ್ದೀವಿ ಅನ್ನೋಷ್ಟು ಫೀಲ್ ಆಯಿತು. ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ಎಲ್ಲಾದರೂ ಒಂದು 10 ದಿನ ಇಂಥ ಜಾಗದಲ್ಲಿ ಬಂದು ಮನೆ ಮಾಡ್ಕೊಂಡು ಇದ್ಬಿಡಬೇಕು. ನೆಟ್ವರ್ಕ್ ಇರಬಾರ್ದು, ಯಾವುದೇ ಜನಗಳ್ದಿರಬಾರ್ದು, ಫುಡ್ ಆ್ಯಂಡ್ ಡೈಲಿ ಬೇಸಿಕ್ಸ್ ಏನಿದೆ, ಡೈಲಿ ನೀಡ್ಸ್ ಅದಿಷ್ಟಿದ್ರೆ ನಾವು ಆರಾಮಾಗಿ ಇದ್ಬಿಡ್ಬೋದು ಅಂತ. ಸೊ ಹಾಗೋ ಹೀಗೋ ಚಿಕ್ಕಮಂಗ್ಳೂರು ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲಿಂದ ನಾವು ದತ್ತ ಇದಕ್ಕೆ ಹೊರಟಿದ್ದಿದ್ದು. ಆ್ಯಕ್ಚುಲಿ ಅಲ್ಲಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಪೀಕ್ ಎಂಟ್ರೆನ್ಸಲ್ಲೇ ಚೆಕಿಂಗ್ ನಡೀತಾ ಇತ್ತು. ಚೆಕಿಂಗಲ್ಲಿ ಬಂದುಬಿಟ್ಟು ವಾಟರ್ ಬಾಟಲ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ನ ಕ್ಯಾರಿ ಮಾಡೋ ಹಾಗಿರಲಿಲ್ಲ. ಸೊ ಬಾಟಲ್ಸ್ ಎಲ್ಲ ಅಲ್ಲೇ ಕೊಟ್ಟು ಹೋಗಬೇಕಿತ್ತು. ಬಾಟಲ್ಸನ್ನ ಕ್ಯಾರಿ ಮಾಡೋಂಗಿಲ್ಲ ಅಂತ ಬಾಟಲ್ಸಿಂದೇ ಒಂದು ಡಸ್ಟ್ಬಿನ್ ಮಾಡಿ ಅದರೊಳಗಡೆ ಬಾಟಲ್ಸನ್ನ ಹಾಕಿದ್ದಾರೆ. ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು ನೋಡಲಿಕ್ಕೆ. ನಾನು ಇಲ್ಲಿಗೆ ಆಲ್ಮೋಸ್ಟ್ ಒಂದು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಹೋಗಿದ್ವಿ ಮುಳ್ಳಯ್ಯನಗಿರಿಗೆ. ಅದಾದಮೇಲೆ ಈಗನೇ 3 ಇಯರ್ಸ್ ಆಗ್ತಾ ಬಂತು ಹೋಗಿ. ಎಂಟ್ರಿಯಲ್ಲೇ ನನಗಂತೂ ಆ ಪೀಕ್ಸು, ಆ ನೇಚರು, ಆ ಫಾಗು, ಆ ಗ್ರೀನರಿ, ಓ ಮೈ ಗಾಡ್, ಸ್ವರ್ಗ ಎಲ್ಲಿದೆ ಅಂದರೆ ಚಿಕ್ಕಮಂಗ್ಳೂರು. ಯಾರು ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಸ್ವರ್ಗ ಎಲ್ಲಿದೆ ಅಂದರೆ ನಾನು ಫಸ್ಟ್ ಚಿಕ್ಕಮಂಗ್ಳೂರು ಹತ್ತೀನಿ. ನೆಕ್ಸ್ಟ್ ಬಂದುಬಿಟ್ರೆ ನಮ್ಮ ತೀರ್ಥಹಳ್ಳಿನೇ. ತೀರ್ಥಹಳ್ಳಿಲೂ ಸಹ ಇಂಥ ಪ್ಲೇಸಸ್ ಸುಮಾರಿದೆ. ಬಟ್ ಇಷ್ಟೊಂದಿಲ್ಲ ಇರ್ಬೋದು, ಬಟ್ ಉಂಟು, ತೀರ್ಥಹಳ್ಳಿಯಲ್ಲಿ ಸಹ ಉಂಟು. ಅಲ್ಲೂ ಸಹ ಇಂಥನೇ ಕೊಡಚಾದ್ರಿ ಆ್ಯಂಡ್ ಕುಂದಾದ್ರಿ ಆ್ಯಂಡ್ ಸುಮಾರು ಫಾಲ್ಸಸ್ಸು, ಸಣ್ಣ ಸಣ್ಣ ಫಾಲ್ಸಸ್ಸು ಸಿಕ್ಕಾಪಟ್ಟೆ ಇದೆ. ಎಲ್ಲ ಅದನ್ನು ನೋಡೋಕ್ಕೆ ವಾವ್ ಅನಿಸತ್ತೆ, ನೋಡ್ಬೋದು. ಆ್ಯಂಡ್ ಇಲ್ಲಿದೊಂದು ಡಿಫ್ರೆನ್ಸ್ ಅಂದರೆ, ಮೋಡ ಎಲ್ಲಿರುತ್ತೆ ಅದ್ರ ಕೆಳಗಡೆದು ಪೀಕ್ ಬಂದುಬಿಟ್ಟು ಕಪ್ಪಿರತ್ತೆ, ಮೀನ್ಸ್ ನೆರಳು ಬಿದ್ದಿರತ್ತೆ. ಪಕ್ಕದೆಲ್ಲ ಬಿಸಿಲು ಹಾಗೆ ಇರುತ್ತೆ. ಎಷ್ಟು ಕಲರ್ ಡಿಫ್ರೆನ್ಸ್, ಶೇಡ್ ಡಿಫ್ರೆನ್ಸ್ ಎಷ್ಟಿರೋದಂದರೆ ಇದನ್ನು ಡಿಫ್ರೆಂಟ್ ಅನಿಸುತ್ತೆ ನೋಡಲಿಕ್ಕೆ. ಸೊ ನಾವಿಲ್ಲಿ ಬಂದಿರೋದು ಗಾಳಿಕೆರೆ, ತೋರಿಸಿದ್ನಲ್ವ ಬೋರ್ಡು, ಇದೇ ದೇವಸ್ಥಾನಕ್ಕೆ ನಾವು ಬಂದಿರೋದು. ದೇವಸ್ಥಾನದಲ್ಲಿ ಏನೋ ಸ್ವಲ್ಪ ಪೂಜೆ ಮಾಡಿಸ್ಲಿಕ್ಕಿತ್ತು. ಇಲ್ಲಿಗೊಂದು ಹೋಗಿ ಬನ್ನಿ ಅಂತ ಯಾರೋ ಹೇಳಿದರು. ಸೊ ನಮ್ಮ ಮಾವಾಗ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಸೊ ಇಲ್ಲಿಗೆ ಹೋಗಿ ಬನ್ನಿ ಅಂತ ಯಾರೋ ಅಂದಿದ್ರು. ಆ ರೀಸನ್ನಿಗೆ ನಾವು ಇವತ್ತು ಗಾಳಿಕೆರೆಯ ಕೆಂಚರಾಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನಾನು ನಿಮಗೆ ಹೇಳಿದ್ನಲ್ಲ ಕಲರ್ ಡಿಫ್ರೆನ್ಸ್ ಅಂತ, ನೋಡಿ ಅಲ್ಲಿ ಇಷ್ಟು ಬ್ಲಾಕ್ ಕಾಣಿಸ್ತಾ ಇದೆ, ಅದರದ್ದು ಹಿಂದಿಂದೆಲ್ಲ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ನೆರಳಿದ್ದಲ್ಲಿ ಬ್ಲಾಕ್ ಇರುತ್ತೆ. ಸೊ ಇಲ್ಲಿ ನಾವು ಕಾರನ್ನು ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ಮುಂದೆ ಕಾರ್ ಹೋಗ್ಲಿಕ್ಕೆ ಆಗಲ್ಲ ಅಂತ, ಆದರೂ ಟ್ರೈ ಮಾಡಿದ್ರು. ಹೋಗಿ ಅಲ್ಲಿ ಗುಂಡಿ ಪಂಡಿ ಎಲ್ಲ ಇದ್ದಿದ್ದರಿಂದ ರಿಟರ್ನ್ ಹಾಗೆ ಬಂದ್ವಿ. ನನಗಂತೂ ಅಲ್ಲಿಂದ ಇಷ್ಟು ದೂರ ನಡ್ದೇನೆ ಒಂಥರ ಸುಸ್ತು ಅನ್ನಿಸ್ಬಿಟ್ಟು. ಬಟ್ ನೇಚರ್ ಮಾತ್ರ ವಾವ್, ಅಲ್ಟಿಮೇಟ್ ಗುರು. ಇಲ್ಲಿರೋರಿಗೆಲ್ಲ ದಿನ ಸ್ವರ್ಗದಲ್ಲೇ ಇದ್ದೋ ಥರ ಅನ್ನಿಸ್ತಾ ಇರುತ್ತೆ. ಭೂಲೋಕದ ಸ್ವರ್ಗ ನಮ್ಮ ಚಿಕ್ಕಮಗಳೂರು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಎರಡೇ ಅಂಗಡಿಗಳಿತ್ತು. ಅಂಗಡಿಗೆ ನಾವು ಹೋಗಿಲ್ಲ, ಬಟ್ ಹಂಗೆ ಹೋಗ್ತಾ ಅಂತವೇ ವೀಡಿಯೋ ಮಾಡಿಕೊಂಡು ಬಂದ್ವಿ. ಸೊ ನೋಡ್ಬೋದು, ಇದೆ ಗಾಳಿಕೆರೆಯ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿಂದ ಇನ್ನೂ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು. ಸೊ ಇದೇ ಕೆರೆ ಆ್ಯಂಡ್ ಇಲ್ಲಿ ತುಂಬ ಗಾಳಿ ಬರುತ್ತಂತೆ, ಸಿಕ್ಕಾಪಟ್ಟೆ ಗಾಳಿ ಬರುತ್ತಂತೆ. ಬಟ್ ನಾವು ಹೋದಿದ್ದ ದಿನ ಗಾಳಿನೇ ಇರಲಿಲ್ಲ. ಆ್ಯಂಡ್ ಈ ಕೆರೆ ಬಂದುಬಿಟ್ಟು ಕುಂತಿ ಪುತ್ರರೆಲ್ಲ ವನವಾಸದಲ್ಲಿ ಇದ್ದಾಗ ಭೀಮ ಕುಂತಿಗೆ ಅಡಿಕೆ ಮಾಡಲಿಕ್ಕೆ ಅಂತ ಗದೆಯಲ್ಲಿ ಹೊಡೆದು ಬರ್ಸಿರೋ ನೀರಿನ ಕೆರೆ ಇದು. ಸೊ ಇದಕ್ಕೆ ಈ ಥರದೊಂದು ಇತಿಹಾಸ ಇದೆ ಅಂತ ಅಂದರು. ನನಗೆ ಗೊತ್ತಿರಲಿಲ್ಲ.
ನಮ್ಮ ಮಾವ ಹೇಳಿದ್ದನ್ನು ನಾನು ಕೇಳಿದೆ ಅಷ್ಟೇ ಬಿಟ್ಟರೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ನೋಡ್ತಿರೋದು ಫಸ್ಟ್ ಟೈಮು. ಇದು ನಾವು ಲೆಫ್ಟಿಗೆ ತಗೊಂಡ್ವಿ. ಲೆಫ್ಟಿಗೆ ಹೋದರೆ ಗಾಳಿಕೆರೆ, ಸ್ವಲ್ಪ ಅಪ್ಪಲ್ಲಿ ಹೋದರೆ ಬಂದುಬಿಟ್ಟು ದತ್ತಪೀಠಕ್ಕೆ ಹೋಗೋ ದಾರಿ. ಆ್ಯಂಡ್ ಇದು ದೇವಸ್ಥಾನ ಫಸ್ಟಿಗೆ ಸಣ್ಣಕ್ಕೆ ಇತ್ತಂತೆ, ಒಳಗಡೆ ಒಂದು ಕಲ್ಲಿನ ಥರ ಇದೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಅಷ್ಟೇ ಇದ್ದದ್ದು. ಅದಾದಮೇಲೆ ಈಗ ರೀಸೆಂಟಾಗಿ ಸುತ್ತ ಕಲ್ಲಿನ ಮಾಡಿ ಶೀಟ್ ಹಾಕಿದ್ದಾರೆ. ಬಟ್ ಇಲ್ಲಿ ಬರೋ ಗಾಳಿಯ ರಭಸಕ್ಕೆ ಆ ಶೀಟ್ ಯಾವುದೂ ನಿಲ್ಲೋದೇ ಇಲ್ಲ, ಶೀಟೆಲ್ಲ ಹಾರ್ಕೊಂಡು ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಅಲ್ಲಿಂದ ಈ ಗಾಳಿ ಕೆರೆಯಲ್ಲಿರೋ ಕೆರೆಗೆ ಬಂದು ನಾವು ಕೈಕಾಲೆಲ್ಲ ತೊಳ್ಕೊಂಡ್ವಿ. ಆ್ಯಂಡ್ ಇದ್ರದ್ದು ನೀರು ತುಂಬ ಪವಿತ್ರ ಅಂತ ಅಂತಾರೆ. ಸೊ ಇಲ್ಲಿಂದ ನಾವು ಒಂದು ಬಾಟಲ್ಲು ನೀರನ್ನು ಸಹ ತೊಗೊಂಡು ಹೋದ್ವಿ. ಆ್ಯಂಡ್ ನೀರು ಎಷ್ಟು ಕೋಲ್ಡ್ ಇತ್ತಂದರೆ ಫ್ರಿಡ್ಜಲ್ಲಿರೋ ಥರ ಇತ್ತು, ಅಷ್ಟೊಂದು ಕೋಲ್ಡ್ ಇತ್ತು. ನನ್ನ ಮಗಳಿಗೂ ರೋಗಿ ಬಯಸಿದ್ದು ನರ್ಸ್ ಕೊಡಿಸಿದ್ದು ಎರಡೂ ಒಂದೇ ಆಯಿತು ಅನ್ನೋ ಥರ ಖುಷಿ ಆಗ್ಬಿಡ್ತು ಅವಳಿಗೆ ನೀರಲ್ಲಿ ಆಟ ಆಡ್ತಾ ಇರೋದು. ನೀರಿಂದ ಹೊರಗೆ ಬರಲಿಕ್ಕೆ ಕೇಳ್ತಾ ಇರಲಿಲ್ಲ, ಅಷ್ಟೊಂದು ಅಲ್ಲೇ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ಲು. ಆ್ಯಂಡ್ ನನಗಂತೂ ವೆದರು ಚಳಿ ಚಳಿ, ಸ್ವಲ್ಪ ಸ್ವಲ್ಪ ಚಳಿ ಇತ್ತು, ತುಂಬ ಎಂಥ ಚಳಿ ಇರಲಿಲ್ಲ. ಬಿಕಾಸ್ ನಾವು ಬರ್ತಾ ಆಲ್ಮೋಸ್ಟು 12 ಆಗಿತ್ತು. ಆ್ಯಂಡ್ ನಾವು ಹತ್ತಿರ ಅಂದ್ಕೊಂಡು ಬಂದಿದ್ದು. ನಾನು ಬಂದಿದ್ದು ಫಸ್ಟ್ ಟೈಮು, ನನ್ನ ಹಸ್ಬೆಂಡು ಫಸ್ಟ್ ಟೈಮು. ಬಟ್ ನಮ್ಮ ಮಾವ ಬಂದುಬಿಟ್ಟು ಸುಮಾರು ಸತಿ ಬಂದಿದ್ದಾರೆ. ನಾವು ತುಂಬ ಚಳಿ ಇರತ್ತೇನೋ, ಹೆಂಗಿರತ್ತೋ ಏನೋ ಗೊತ್ತಿಲ್ಲ, ಹತ್ತಿರ ಇರುತ್ತೆ, ಮೇಯ್ನ್ ಹತ್ತಿರ ಇದೆ ಅಂತ ಬಂದಿದ್ದು. ನೋಡಿದ್ರೆ ಬಂದ್ವಿ ಒಂದು ಮಾರ್ನಿಂಗ್ 9 ಹೊರಟೋರು 12 ತನಕನೂ ಸುತ್ತೋದು ಅಷ್ಟೊಂದು ಕರ್ವ್ಸು, ಅಷ್ಟೊಂದು ದೂರ ಇದೆ ಇದು. ಬಿಕಾಸ್ ಸ್ಟ್ರೈಟ್ ರೋಡ್ ಆದರೆ ಬೇಗ ಬರ್ಬೋದು, ಇದು ಡಿಸ್ಟೆನ್ಸು ತುಂಬ ಲಾಂಗ್ ಅನ್ನಿಸ್ಬಿಡ್ತು ನಮಗೆ. ಹಾಗೆ ಹೀಗೆ ನಾನಂತೂ ಮುಗಿಸ್ಕೊಂಡು ಮೇಲೆ ಹೋದರೆ ನನ್ನ ಮಗಳನ್ನ ಕರೆದ್ರೆ ಅವಳು ಬರೋ ಥರ ಇಲ್ಲ, ಅವಳು ಬರದೆ ನನ್ನ ಹಸ್ಬೆಂಡ್ ಬರೋ ಥರ ಇಲ್ಲ. ಸೊ ಹಿಂಗಾಗ್ತಾ ಇತ್ತು. ಅಲ್ಲಿ ಲಾಸ್ಟಿಗೂ ಬಂದರು. ಇದು ಬಂದುಬಿಟ್ಟು ಚೌಡಿದು ದೇವರಂತೆ. ಚೌಡಿ ದೇವರಿಗೆ ತ್ರಿಶೂಲ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ಒಳಗಡೆ ಇರೋದು ಕೆಂಚರಾಯ ದೇವರು. ಆ್ಯಂಡ್ ಅದರಲ್ಲಿ 12 ದೇವರಿದೆ. 12 ದೇವರೂ ಒಂದೇ ಕಲ್ಲಲ್ಲಿ ಉದ್ಭವ ಆಗಿರೋದಂತೆ ಅದು. ನೆಕ್ಸ್ಟ್ ಅಲ್ಲಿಂದ ನಾನು ಸ್ವಲ್ಪ ಮೇಲೆ ಬಂದೆ. ಮೇಲೆ ಹಾಗೆ ನಡ್ಕೊಂಡು ಬರೋದಕ್ಕೆ ಒಂದು ಸ್ವಲ್ಪ ಜಾಗ ಇತ್ತು, ಡೆಡ್ ಎಂಡ್ ಅದು. ಅಲ್ಲಿ ಬಂದು ನೋಡಿದ್ರೆ ಮೇಲ್ಗಡೆ ಸಣ್ಣದು ಯಾವುದೋ ಅಂಗಡಿ ಥರ ಇತ್ತು. ಅದಾದಮೇಲೆ ಆ ಕಡೆ ನೋಡಿದ್ರೆ ಅಲ್ಲಿ ಕೆಲವು ಅಂಗಡಿಗಳೆಲ್ಲ ದೂರದಲ್ಲಿ ಕಾಣಿಸ್ತಾ ಇತ್ತು. ಹೆಂಡು ವೆದರು ನಾನು 100 ಸತಿ ಹೇಳಿದ್ದೆ ನಾವು ವಿಡಿಯೋ ಸ್ಟಾರ್ಟ್ ಆದಾಗಿಂದ, ನೇಚರು, ವೆದರು, ಪೀಕು, ಅದು ಇದು ಅಂತ. ಬಟ್ ಸೀರಿಯಸ್ಲಿ ಗಾಯ್ಸ್, ಅಲ್ಲಿಗೆ ಹೋದರೆ ಏನೋ ಒಂಥರ ನೆಮ್ಮದಿ, ಯಾರೂ ಇಲ್ದಿರೋ ಜಾಗ, ಆರಾಮಾಗಿ ಎಷ್ಟೊತ್ತು ಬೇಕು ಅಷ್ಟೊತ್ತು ಕೂತು ಬರೋ ಥರ ಇರಬೇಕು. ಬಟ್ ನಮಗೆ ಟೈಮಿನ ಅಭಾವ ಇರೋದ್ರಿಂದ ನಮಗೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇಂಥ ಜೀಪ್ಗಳೆಲ್ಲ ಈ ರೋಡ್ಗಳಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಭಟ್ರು ಏನು ಬೈತಾ ಇದ್ರು, ಏನಂದರೆ ಇಲ್ಲಿ ಬಂದುಬಿಟ್ಟು ಯಾರೋ ಹೋಮ ಗೀಮ ಎಲ್ಲ ಮಾಡಿ ಹೋಗಿದ್ದಾರಂತೆ, ಯಾರು ಏನು ಅಂತ ಗೊತ್ತಿಲ್ಲ. ಹಾಗೆಲ್ಲ ಯಾರೂ ಇರಲ್ಲ ಅಲ್ಲ, ಪರ್ಮಿಷನ್ನು ಕೇಳಬೇಕನ್ನೋದು ಇಲ್ಲ, ಏನೂ ಇಲ್ಲ. ನೋಡಿ ತೋರಿಸ್ತಿದ್ದೀನಲ್ಲ, ಇದೇ ಹೋಮ. ಯಾರೋ ಬಂದುಬಿಟ್ಟು ಏನೋ ವಟ್ರಾಶಿ ಹೋಮ ಮಾಡಿ ಇಲ್ಲಿ ಹಾಕಿ ಹೋಗಿದ್ದಾರೆ. ಆ್ಯಂಡ್ ಚೌಡಿ ಹತ್ರ ಎಲ್ಲ ಬಾಳೆಹಣ್ಣು ಅದು ಇದು ನಿಂಬೆಹಣ್ಣು ಎಲ್ಲ ಇಟ್ಟು ಹೋಗಿದ್ದಾರೆ. ಸೊ ಆಗ ಅಲ್ಲಿಗೆ ಹೋಗಿ ಇಲ್ಲಿನ ಭಟ್ರು ಬೈತಾ ಇದ್ರು, ಹೀಗೆಲ್ಲ ಮಾಡಿ ಹೋಗಿದ್ದಾರೆ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಸೊ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ, ಯಾರೇ ಆಗಲಿ ಬಂದುಬಿಟ್ಟು ಇನ್ನೊಂದು ಕಡೆ ಹೀಗೆಲ್ಲ ಮಾಡಬಾರ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಭಟ್ರು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ್ಯಾವ ದೇವರು ಎಲ್ಲೆಲ್ಲಿದೆ ಅಂತ. ಆಂಜನೇಯ, ಬ್ರಹ್ಮ, ಸುಮಾರು ಏನೇನೋ ದೇವ್ರುಗಳು ಹೇಳಿಬಿಟ್ರು. 12 ಥರದ ದೇವರು ಇದರಲ್ಲಿದೆ ಅಂತ ಅಲ್ಲಿ ಮುಟ್ಟಿ ತೋರಿಸ್ತಾ ಇದ್ರು. ಅಲ್ಲಿ ಹತ್ತಿರ ಇರೋ ನಮ್ಮ ಮಾವ ಕಾಣಿಸ್ತಿದ್ದು, ಬಿಟ್ಟು ದೂರ ಇರೋ ನಮಗೆ ಕಾಣಿಸ್ತಿರ್ಲಿಲ್ಲ. ಬಿಕಾಸ್ ಲೇಡೀಸಿಗೆ ಒಳಗಡೆ ಎಂಟ್ರಿ ಇಲ್ಲ, ಜೆಂಟ್ಸ್ ಮಾತ್ರ ಒಳಗಡೆ ಹೋಗಲಿಕ್ಕೆ ಅವಕಾಶ ಇತ್ತು. ಸೊ ಅದನ್ನೇ ಭಟ್ರು ಇಲ್ಲಿದಿದೆ, ಅಲ್ಲ ಆ ದೇವರಿದೆ, ಇಲ್ಲಿದಿದೆ, ಇಲ್ಲಿ ದೇವರಿದೆ, ಮತ್ತೆ ಇರೋದು ಕೆಂಚರಾಯ ಅಂತೆಲ್ಲ ಹೇಳಿದ್ರು. ಬಟ್ ನಾನು ಫಸ್ಟ್ ಟೈಮು ಈ ದೇವ್ರ ಹೆಸರು ಕೇಳಿದ್ದೆ, ಫಸ್ಟ್ ಟೈಮು ಕೆಂಚರಾಯ ಅಂತ. ಇದುವರೆಗೂ ನಾನು ಕೇಳಲೂ ಇಲ್ಲ, ಎಂಥ ಸಹ ಇಲ್ಲ. ಆ್ಯಂಡ್ ನನಗೆ ಎಷ್ಟೊಂದು ಸತಿ ಹೆಸರು ಹೇಳಕ್ಕೆ ನೆನಪಾಗ್ತಿರ್ಲಿಲ್ಲ, ಬಿಕಾಸ್ ಗುರ್ತಾ ಇರಲಿಲ್ಲ ಅಲ್ಲ ಆ ದೇವರು. ಅಲ್ಲಿಗೋಗಿ ಹೇಳಲಿಕ್ಕೆ ನೆನಪಾಗ್ತಿರ್ಲಿಲ್ಲ. ಎಲ್ಲದೂ ಅಷ್ಟೇ, ದೇವನೊಬ್ಬ ನಾಮ ಹಲವು ಅಂತ, ಒಂದೇ ದೇವ್ರದ್ದು ಹಲವು ರೂಪಗಳಿವೆಲ್ಲ ಅಷ್ಟೇ. ಸೊ ಅವನಿಗೆ ಅವ್ರವ್ರದ್ದೇ ಆದಂಥ ಮಹಿಮೆಗಳು, ಅವ್ರವ್ರದ್ದೇ ಆದಂಥ ಶಕ್ತಿಗಳು, ಅವ್ರವ್ರದ್ದೇ ಆದಂಥ ಇತಿಹಾಸಗಳು ಇರ್ತವೆ ಅಷ್ಟೇ. ಸೊ ಇದಿಷ್ಟು ಈ ದೇವ್ರದ್ದು ಕತೆ ಅಂತೆ. ಆ್ಯಂಡು ಇದು ಸೂರ್ಯನಿಗೆ ತಮ್ಮ, ಅದು ಇದು ಏನೋ ಸುಮಾರೆಲ್ಲ ಹೇಳಿದ್ರು. ಬಟ್ ನನಗೆ ಯಾವುದು ಆ್ಯಕ್ಚುಲ್ ಅದು ನೆನಪಿಲ್ಲ. ಆ್ಯಂಡ್ ಈ ವಿಡಿಯೋ ಮಾಡಿ ನಾನು ಆಲ್ಮೋಸ್ಟ್ 1 ವೀಕ್ ಆಯಿತು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಕೆಲಸ ಅದು ಇದು ಅಂತ. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಲೇಟ್ ಆಗುತ್ತೆ, ಎಡಿಟ್ ಆದರೂ ಮಾಡಿಬಿಡ್ಬೋದು. ಸೊ ಇದಿಷ್ಟು
ನನ್ನ ಕತೆ ಹೀಗೆ. ಅಲ್ಲಿಗೆ ಹೋಗಿ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ವೀಡಿಯೋಸ್ ಮಾಡ್ಲಿಕ್ಕಾಗ್ತಾ ಇಲ್ಲ, ಡೈಲಿ ವ್ಲಾಗ್ಸ್ ಮಾಡೋಣ ಅಂದರೆ ಅದು ಸಹ ಮಾಡ್ಲಿಕ್ಕಾಗ್ತಾ ಇಲ್ಲ. ಎಷ್ಟು ಅನ್ಕೋತೀನಿ, ಎಲ್ಲ ಎಷ್ಟು ಹೇಳ್ತಾರೆ ಡೈಲಿ ವ್ಲಾಗ್ಸ್ ಮಾಡು, ಅಪ್ಲೋಡ್ ಮಾಡು ಅಂತ. ಸೊ ಹೀಗಾಗಿ ನನ್ನ ವ್ಯೂಸು ಸಹ ಕಮ್ಮಿ ಆಗ್ತಾ ಇದೆ. ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ, ಅಡ್ಡಿಲ್ಲ. ಬಟ್ ವ್ಯೂವರ್ಸ್ ಕಮ್ಮಿ ಆಗ್ತಾ ಇದ್ದಾರೆ, ವ್ಯೂಸ್ ಕಮ್ಮಿ ಆಗ್ತಾ ಇದೆ. ಮುಂಚಿನ ಥರ ವ್ಯೂಸ್ ಇಲ್ಲ ನನಗೆ ಇವಾಗ ಅಷ್ಟೊಂದು. ಓಕೆ. ಸೊ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಜನ ಇದ್ದರು, ಒಂದು 4-5 ಜನ ಇದ್ದರು. ಅದಾದಮೇಲೆ ಕೆಲವು ಜನಗಳು ಬರಲಿಕ್ಕೆ ಶುರು ಆದರು, ಒಬ್ಬೊಬ್ಬರೇ ಅಂತ ಕೆಲವರೆಲ್ಲ ಬರಲಿಕ್ಕೆ ಶುರು ಆದರು. ಅದಾದಮೇಲೆ ನಮ್ಮ ಮಾವ ನೀರಲ್ಲಿ ಮೀನಿದೆ ಅಂತ ಅಂದರು. ಸೊ ನಾವು ನೋಡೋಣ ಅಂತ ಹೋದ್ವಿ. ಕೆಲವು ಮೀನುಗಳೆಲ್ಲ ಕಾಣ್ತಾ ಇದ್ವು, ನಿಮಗೆ ಕಾಣಿಸ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ಬಟ್ ಮೀನುಗಳು ತುಂಬ ಓಡಾಡ್ತಾ ಇದ್ವು. ಹಿಡಿತಾರೋ ಏನೋ ಗೊತ್ತಿಲ್ಲ ಎಲ್ಲಿ, ಬಿಕಾಸು ಕೆಲವು ಇರ್ತಾರಲ್ವ, ಒಳ್ಳೇದು ಮಾಡ್ಲಿಕ್ಕೆ ಎಷ್ಟು ಜನ ಇರ್ತಾರೆ, ಕೆಟ್ಟದ್ದು ಮಾಡ್ಲಿಕ್ಕೆ ಸಹ ಅಷ್ಟೇ ಜನ ಇರ್ತಾರೆ. ಅಂಥವ್ರು ಯಾರು ಬಂದು ಹಿಡಿದ್ರು ಹಿಡಿಬೋದು. ಬಿಕಾಸ್ ಇಂಥಲ್ಲೆಲ್ಲ ಯಾರೂ ಇರಲ್ಲ. ಬೆಳಗ್ಗೆ ಒಂದ್ಸತಿ ಪೂಜೆ ಮಾಡಿ ಹೋದರೆ ಆಮೇಲೆ ಯಾರೂ ಇರಲ್ಲ. ಬಂದು ಅವ್ರಗಳಿಗೆ ಏನು ಬೇಕು ಅದೆಲ್ಲ ಮಾಡಿಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಭಟ್ರು ಹೇಳ್ದಂಗೆ ಹೋಮ ಗೀಮ ಅಂದ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ನೋಡ್ಬೋದು, ಅಲ್ಲಿ ಒಂದು 3 ಜನ ಹುಡುಗರು ಟ್ರಕ್ಕಿಂಗ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಟ್ರಕ್ಕಿಂಗ್ ಮಾಡೋರಿಗಂತೂ ಒಳ್ಳೆಯದು, ಯೂತ್ಸಿಗೆಲ್ಲ ಟೈಮ್ ಪಾಸ್ಸು. ನಮಗಂತೂ ಸೀರಿಯಸ್ಲಿ ನನಗಂತೂ 4 ಹೆಜ್ಜೆನೂ ಇಡ್ಲಿಕ್ಕಾಗಲ್ಲ, ಸಾಕು ಅನ್ನಿಸ್ಬಿಡತ್ತೆ, ಅಷ್ಟು ಸುಸ್ತಾಗಿಬಿಡತ್ತೆ ಟ್ರಕ್ಕಿಂಗ್ ಮಾಡ್ತಾ. ಬಿಕಾಸ್ ಸ್ಟ್ರೈಟ್ ರೋಡಲ್ಲಿ ಆದರೆ ಹೇಗಾದರೂ ಓಡಾಡ್ಬೋದು, ಬಟ್ ಈ ಥರ ರೋಡಲ್ಲಿ ತುಂಬ ಕಷ್ಟ. ಬಟ್ ನಾವು ಒಂದ್ಸತಿ ಇಲ್ಲಿ ದೇವಿರಮ್ಮ ಟ್ರಕ್ಕಿಂಗ್ ಬಂದಿದ್ವಿ, ಒಂದು ಆಲ್ಮೋಸ್ಟ್ 6 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದಿದ್ವಿ. ದೇವಿರಮ್ಮಂದು ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ, ಬಿಂಡಿಗೆ ದೇವಿರಮ್ಮ ದೇವಸ್ಥಾನದಲ್ಲಿ ಪ್ರತಿ ದೀಪಾವಳಿ ಟೈಮಲ್ಲಿ ಅದು ಟ್ರಕ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ನಾವು ಬಂದ್ಬಿಟ್ಟು ಬರೀ ಕಾಲಲ್ಲಿ ಹತ್ತಿದ್ವಿ ಬೆಟ್ಟ. ಅವಾಗಂತೂ ಒಳ್ಳೆ ಇತ್ತು. ಮದುವೆಗೂ ಮುಂಚೆ ಲೈಫೇ ಚಂದ. ಫ್ರೆಂಡ್ಸು ಅಂಥದ್ದೇ ಫ್ರೆಂಡ್ಸ್ ಸಹ ಇರಬೇಕು. ಆ್ಯಂಡ್ ಮನೇಲೂ ಸಪೋರ್ಟಿವ್ ಆಗಿರಬೇಕು, ನಂಬಿಕೆ ಇರಬೇಕು. ಎಸ್ಪೆಷಲಿ ಮಕ್ಕಳ ಮೇಲೆ ಪೇರೆಂಟ್ಸಿಗೆ ನಂಬಿಕೆ ಇದ್ದಾಗ ನಮಗೆ ಒಂದು ಧೈರ್ಯ ಇರುತ್ತೆ. ಸೊ ಮಾತಾಡೋರು ಎಷ್ಟೊಂದು ಜನ ಮಾತಾಡ್ತಾರೆ, ಅಲ್ಲಿ ಸುತ್ತುತ್ತಾರೆ ಫ್ರೆಂಡ್ಸ್ ಒಟ್ಟಿಗೆ, ಇಲ್ಲಿ ಸುತ್ತುತ್ತಾರೆ ಅಂತ. ಬಟ್ ನಾವೇನು ಅಂತ ಗೊತ್ತಿರಬೇಕು, ನಮಗೆ ನಮ್ಮ ಫ್ರೆಂಡ್ಸ್ ಏನು ಅಂತ ಗೊತ್ತಿರಬೇಕು. ನಮ್ಮ ಬಗ್ಗೆ ನಮ್ಮಲ್ಲೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ್ಯಂಡ್ ಮೇನ್ ಥಿಂಗ್, ನಮ್ಮ ಮೇಲೆ ನಮ್ಮ ಪೇರೆಂಟ್ಸಿಗೆ, ನಮ್ಮ ಮನೆಯವರಿಗೆ ನಂಬಿಕೆ ಇರಬೇಕು. ಸೊ ನಮ್ಮ ಮನೆಯವರಿಗೆ ನಮ್ಮ ಮೇಲೆ ನಂಬಿಕೆ ಇತ್ತು. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಇದ್ದಾರಲ್ಲ, ಸತ್ಯ ಹೇಳಬೇಕಂದ್ರೆ ರಿಲೇಟಿವ್ಸೇ ಹಿಂದ್ಗಡೆಯಿಂದ, ಎದುರುಗಡೆ ಚೆನ್ನಾಗಿದ್ದು ಹಿಂದ್ಗಡೆಯಿಂದ ಎಷ್ಟೊಂದು ಜನ ಬತ್ತಿ ಇಡೋರು ಇರ್ತಾರೆ. ಎಷ್ಟೊಂದು ಜನ ನಮ್ಮ ಬಗ್ಗೆ ಮಾತಾಡಿದ್ದು ಸಹ ಉಂಟು. ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ. ಅವರವರಿಗೆ ದೇವರು ಅಲ್ಲಲ್ಲೇ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅಲ್ಲಿಗೆ ತೋರಿಸ್ಬಿಡುತ್ತೆ ಅವೆಲ್ಲ. ಸೊ ಓಕೆ, ಎಲ್ಲಿಗೋ ಹೋಗ್ಬಿಟ್ಟೆ ಟಾಪಿಕ್ಕು. ಸೊ ಪಾರ್ಕ್ ಮಾಡಿದ್ದು ಗಾಡಿನ ರಿವರ್ಸ್ ತೆಗಿಬೇಕಂದ್ರೆ ಹರಸಾಹಸ ಮಾಡಬೇಕಾಯ್ತು. ಬಿಕಾಸ್ ಈ ಕಡೆಯಿಂದ ಒಂದು ವೆಹಿಕಲ್ ಬರ್ತಾಯಿತ್ತು. ನೀವು ನೋಡ್ಬೋದು, ನಮ್ಮದು ಈ ಕಡೆ ಲೆಫ್ಟ್ ಸೈಡಲ್ಲಿ ವೈಟ್ ಕಲರ್ ಕಾರ್ ಕಾಣಿಸ್ತಿದೆಯಲ್ಲ, ಅದು ನಮ್ಮದು. ಆ್ಯಂಡ್ ಈ ಕಡೆಯಿಂದ ಇನ್ನೊಂದು ಗಾಡಿ ಬರಬೇಕಾದ್ರೆ ಅದು ಎಷ್ಟೆಷ್ಟು ಸಣ್ಣ ರೋಡ್ಗಳು, ಇನ್ನು ಸ್ವಲ್ಪ ಆಗಿದೆ ಜಸ್ಟ್ ಮಿಸ್ ಆಗ್ತಿತ್ತು ಅವ್ರದ್ದು ಕಾರು, ಅಷ್ಟು ಸೈಡಲ್ಲಿ ಹೋಗಿದ್ರು. ಸೊ ಇದಿಷ್ಟು ಅಲ್ಲಿನ ಕಥೆಗಳು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಕಾರಿಂದ ತಗೊಂಡು ಸೀದಾ ಈ ಕಡೆ ಹೊರಟ್ವಿ. ಹಸುವೆಷ್ಟಾಗಿತ್ತು ಅಂದರೆ ಆಲ್ಮೋಸ್ಟ್ 2:30. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು 12 o'clock ಹೋಗಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾ 2:30 ಆಗಿತ್ತು. ನೆಕ್ಸ್ಟು ಕಾರ್ ಮೆಲ್ಲಕ್ಕೆ ಈ ಕಡೆ ತಗೊಂಡು ಬಂದರು. ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಮ್ಮ ಇನ್ವೆಸ್ಟಿಗೇಷನ್ ಹೋಟೆಲ್ ಎಲ್ಲಿದೆ ಅಂತ ಹೋಟೆಲ್ ಹುಡುಕೊಂಡು ಡೌನ್ ಹಾಗೆ ಬಂದ್ವಿ. ಆ್ಯಂಡ್ ಇದಿಷ್ಟು ಬಂದ್ಬಿಟ್ಟು ಫಾಲ್ಸಿಗೆ ಹೋಗ್ಲಿಕ್ಕಂತ ನಿಂತಿದ್ದಿತ್ತು ವೆಹಿಕಲ್ಸ್ ಅವೆಲ್ಲ, ಝರಿ ಫಾಲ್ಸ್ ಅಂತ. ನಾನು ಇಲ್ಲಿಗೆ ಒಂದ್ಸತಿ ಬಂದಿದ್ದೀನಿ ಝರಿ ಫಾಲ್ಸಿಗೆ, ತುಂಬ ಚೆಂದ ಉಂಟು ಫಾಲ್ಸ್ ಮಾತ್ರ. ಎಷ್ಟು ಕೋಲ್ಡ್ ಇರುತ್ತೆ ನೀರು ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ, ಚೆನ್ನಾಗಿ ಸಹ ಇರುತ್ತೆ. ನಾನು ಬಿಫೋರ್ ಆಫೀಸಲ್ಲಿ ವರ್ಕ್ ಮಾಡುವಾಗ ಫ್ರೆಂಡ್ಸ್ ಎಲ್ಲ ಸೇರಿ ಮುಳ್ಳಯ್ಯನಗಿರಿ ಆ್ಯಂಡ್ ಝರಿ ಫಾಲ್ಸಿಗೆಲ್ಲ ಬಂದಿದ್ವಿ. ಟ್ರಿಪ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅದಕ್ಕೆ ಹೇಳಿದ್ದು ಬ್ಯಾಚುಲರ್ ಲೈಫ್ ಇಸ್ ಬೆಸ್ಟ್ ಅಂತ. ಬ್ಯಾಚುಲರ್ ಆಗಿದ್ದಾಗ ಎಷ್ಟೊಂದು ಎಂಜಾಯ್ ಮಾಡ್ತೀವಿ, ಮದುವೆ ಆದಮೇಲೆ ಕೆಲವರಿಗಷ್ಟೇ ಅವಕಾಶ ಇರುತ್ತೆ. ಅದರಲ್ಲೂ ಮಕ್ಕಳಾದ್ಮೇಲಂತೂ ತುಂಬ ಕಷ್ಟ, ಅಲ್ಲಿ ಇಲ್ಲಿ ಓಡಾಡೋದು, ಫ್ಯಾಮಿಲಿ ಅದು ಇದು ಎಲ್ಲನೂ ನೋಡ್ಕೊಳ್ಬೇಕಾಗತ್ತೆ. ಸೊ ಹೋಟೆಲ್ ಹುಡುಕ್ತಾ ನನ್ನ ಮಗಳು ನಿದ್ರೆ ಮಾಡಿದವಳು ಹಾಗೆ ಎಫ್ಸಿ ಯಾವುದೋ ಕೋಸ್ ಚಿಕನ್ ಅಂತ ಅಲ್ಲಿಗೆ ಬಂದ್ವಿ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು. ನಾನು ಹೋಗ್ತಾ ಈ ಹೋಟೆಲನ್ನು ನೋಡಿದ್ದೆ, ಏನಾದ್ರು ಟೈಮ್ ಆದರೆ ಇದೇ ಹೋಟೆಲಲ್ಲಿ ಊಟ ಮಾಡ್ಬೇಕಂತಲೂ ಅಂದ್ಕೊಂಡಿದ್ವಿ. ಸೊ ರಿಟರ್ನ್ ಬರ್ತಾ ಇದೇ ಹೋಟೆಲ್ ಸಿಕ್ತು. ಹೊರಗಡೆಯಿಂದ ವೀವ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ ಕಡೆ ಸಣ್ಣದೊಂದು ಯಾವುದೋ ಫಾಲ್ಸ್ ಥರನೂ ಹೋಗ್ತಾ ಇತ್ತು. ಆ್ಯಂಡ್ ಹೋಟೆಲ್ದು ಬಾಲ್ಕನಿಗೆ ಬಂದರೆ ಬ್ಯಾಕ್ ಸೈಡಲ್ಲಿ ಇದು ಅದರದ್ದು ವೀವು. ಆ್ಯಂಡ್ ಹೋಟೆಲ್ಲು ಸಹ ಓಕೆ ದೊಡ್ಡಕ್ಕಿತ್ತು. ಆ್ಯಂಡ್ ಊಟಕ್ಕೆ ಅಂತ ನಮಗಲ್ಲಿ ಸಿಕ್ಕಿದ್ದು ಖಾಲಿ
ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬು. ಹೊಟ್ಟೆ ಬೇರೆ ಹಸ್ತಿತ್ತು, ಎಷ್ಟೊತ್ತಿಗೆ ಬರತ್ತೆ ಅಂತ ಕಾಯ್ತಾ ಇದ್ವಿ. ಸೊ ನನ್ನ ಮಗಳದ್ದು ಕ್ಲೀನಿಂಗ್ ಆಗ್ತಾಯಿತ್ತು. ಅದೇ ಮಾತಾಡ್ಕೋತಾ ಇದ್ವಿ, ಇಲ್ಲೇ ಕೆಲ್ಸಕ್ಕೆ ಇದ್ಬಿಡತ್ಲಾಗಿ ಅಂತ. ಸೊ ಬಿರಿಯಾನಿನೂ ಬಂದು ಆ್ಯಂಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಬಿಕಾಸು ಒಂದೊಂದು ಹೋಟೆಲ್ ಇರೋದ್ರಿಂದ ಅವ್ರು ಹೇಳಿದ್ದೆ ರೇಟು ಹೇಳಿದ್ದೆ ಇದಾಗ್ಬಿಡುತ್ತೆ. ಒಂದು ಬಿರಿಯಾನಿಗೆ 200 ಆ್ಯಂಡ್ ಕಬಾಬಿಗೆ 200. ಟೋಟಲು 3 ಬಿರಿಯಾನಿ ಆ್ಯಂಡ್ 1 ಕಬಾಬಿಗೆ ಎಷ್ಟು 800 ರುಪೀಸ್ ಏನೋ ಆಯಿತು. ಸೊ ನೆಕ್ಸ್ಟ್ ಅಲ್ಲಿಂದ ಊಟ ಮುಗಿಸ್ಕೊಂಡು ಈ ಕಡೆ ಬರ್ಬೇಕಾದ್ರೆ ಅಲ್ಲೊಂದು ಸಣ್ಣ ಫಾಲ್ಸ್ ಇತ್ತು. ಅಲ್ಲಿ ನೋಡಿದ್ರೆ ಕುದುರೆ ನಿಲ್ಲಿಸ್ಕೊಂಡಿದ್ರು. ನಾನು ಯಾವತ್ತೂ ಹಾರ್ಸ್ ರೈಡ್ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಕೂತೆ. ನನ್ನ ಮಗಳು ಬರಲಿಕ್ಕೆ ಕೇಳಲಿಲ್ಲ. ಹಾಗೆ ಅವಳನ್ನು ಎಳ್ಕೊಂಡು ನಾನು ಇದ್ರದಿಂದ ಕೂತ್ಲು. ಆ್ಯಂಡ್ ಅವಳಿಗೂ ಜಾಸ್ತಿ ನನಗೆ ಹೆದರಿಕೆ ಆಗ್ತಾಯಿತ್ತು. ಅದು ಹೀಗೆ ಹೀಗೆ ಆ ಕಡೆ ಈ ಕಡೆ ಶೇಕ್ ಆಗಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಹಾಗೆ ಒಂದು ಸ್ವಲ್ಪ ದೂರ ಹೋದ್ವಿ. ಅಲ್ಲಿ ನೋಡಿದ್ರೆ ಮಂಗಗಳಿತ್ತು. ಇನ್ನೆಲ್ಲಿ ಹಾರಿಬಿಡತ್ತೋ ಅಂತ ಹೆದರ್ಕೊಂಡು ನಾನು ಅವ್ರಿಗೆ ತಿರ್ಸಿ ಅಂದೆ. ಸ್ವಲ್ಪ ದೂರ ಹೋಗಿ ವಾಪಸ್ ಬಂದ್ಬಿಟ್ವಿ. ಆ್ಯಂಡ್ ಫಾಲ್ಸ್ ಸಹ ಅಷ್ಟೇ. ಈ ಫಾಲ್ಸು ನಾನು ಮುಂಚೆ ಒಂದ್ಸತಿ ನೋಡಿದ್ದೆ, ಫ್ರೆಂಡ್ಸ್ ಎಲ್ಲ ಟ್ರಿಪ್ ಬಂದಾಗ ನೋಡಿದ್ದೆ. ಬಟ್ ಹಾರ್ಸ್ ರೈಡ್ ಮಾತ್ರ ಫಸ್ಟ್ ಟೈಮ್ ಮಾಡಿದ್ದು. ನಮ್ಮ ಹಾರ್ಸ್ ಅಲ್ಲೇ ನಿಂತಿದೆ. ಅದ್ರ ಹೆಸರು ರಾಕಿ ಬಾಯ್. ಸೊ ಎಷ್ಟು ಚೆನ್ನಾಗಿತ್ತು ಹಾರ್ಸು. ಎಷ್ಟು ವೈಟು, ಎಷ್ಟು ಫೇರ್ ಆಗಿ, ಹೇರೆಲ್ಲ ಎಷ್ಟು ಶೈನಿ ಆಗಿತ್ತು. ಆ್ಯಂಡ್ ಇಲ್ಲಿ ಸಹ ಅಷ್ಟೇ ವಾಟರು ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಹಾಗೆ ಒಂದು 2-3 ಮಿನಿಟ್ಸ್ ಅಲ್ಲಿ ನಿಂತ್ಕೊಂಡ್ವಿ ಅಷ್ಟೇ. ನಿಂತ್ಕೊಂಡು ಒಂದೆರಡು ಯಾವ ಥರ ಫೋಟೋ ತೆಗಿಲಿಕ್ಕೆ ಹೇಳಿದ್ವಿ. ಪಾಪ ಸ್ಟ್ರೇಂಜರ್ಸು ಚೆಂದ ಮಾಡಿ ಫೋಟೋ ತಕ್ಕೊಟ್ರು. ಫೋಟೋ ಎಲ್ಲ ಆದಮೇಲೆ ನಾವು ಅಲ್ಲಿಂದ ರಿಟರ್ನ್ ಹೊರಟ್ವಿ. ಆಲ್ಮೋಸ್ಟ್ ಟೈಮು 4:30 ಆರ್ 5 ಆಗಿತ್ತು. ಊಟ ಮುಗಿಸ್ಬೇಕಾದ್ರೆ ನಾವು 4 o'clock ಆಗಿತ್ತು. ಸೊ ಹಾಗೆ ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಕೆಲವೊಂದು ವೀಡಿಯೋ ಶಾರ್ಟ್ಸನ್ನು ತೊಗೊಂಡೆ. ಅಲ್ಲಾದಮೇಲೆ ನಮ್ಮ ಪರಿಚಯದವ್ರ ಮನೆ ಅಲ್ಲೇ ಚಿಕ್ಕಮಂಗ್ಳೂರು ಹೊಸಪೇಟೆ ಹತ್ತಿರ ಇರೋದೊಂದು ಹಳಸ್ಬಾಳು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಕಾರ್ ಪಾರ್ಕಿಂಗಿಗೆ ಅಂತ ನಿಲ್ಲಿಸ್ಬೇಕಾದ್ರೆ ಅವ್ರದ್ದೇ ಒಂದು ಟ್ರ್ಯಾಕ್ಟರ್ ಅಡ್ಡ ಇತ್ತು. ಅದನ್ನು ನನ್ನ ಹಸ್ಬೆಂಡ್ ತೆಗಿಲಿಕ್ಕಂತ ಹೋದರು. ಬಟ್ ಅದು ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿಗೆ ಸ್ಟಾಪ್ ಆಯ್ತದು. ಹಾಗೆ ಹೀಗೆ ಮಾಡಿ ನಾವೆಲ್ಲ ಕಾಮಿಡಿ ಮಾಡ್ತಾಯಿದ್ವಿ. ಹಿಂದೆ ಕೂತವರೆಲ್ಲ ಗಟ್ಟಿ ಕೂತ್ಕೊಳ್ಳಿ ಹಾಗೆ ಹೇಗೆ ಅಂತ. ಸೊ ಇದು ಬಂದುಬಿಟ್ಟು 30 ಎಕರೆನೋ ಇವ್ರದ್ದು ಕಾಫಿ ಎಸ್ಟೇಟ್ ಇದೆ ಅಂತ. ಇವಾಗ ಅಲ್ಲಿ ಅಡಿಕೆ ಸಹ ಹಾಕಿದ್ದಾರೆ. ಆ್ಯಂಡ್ ಈ ಮನೆ ಬಂದುಬಿಟ್ಟು ರೀಸೆಂಟಾಗಿ ಕಟ್ಟಿರೋದು. 75 ಲ್ಯಾಕ್ ಆಯ್ತಂತೆ ಈ ಮನೆ. ಎಷ್ಟು ಚೆನ್ನಾಗಿದೆ. ಈ ಥರ ತೋಟದ ಮಧ್ಯೆ ಈ ಥರದೊಂದು ಮನೆ ಇದ್ಬಿಟ್ರೆ ಇನ್ನೇನು ಬೇಕು ಗುರು ಲೈಫಲ್ಲಿ, ಇಷ್ಟೇ ಸಾಕಲ್ವಾ. ತುಂಬ ಚೆನ್ನಾಗಿದೆ ಮನೆ. ಆ್ಯಂಡು ನಾನು ಅಬ್ಸರ್ವ್ ಮಾಡ್ದಂಗೆ ಮನೇಲಿ ಒಂದು ಫ್ಯಾನ್ ಇರಲಿಲ್ಲ. ಯಾಕೆ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಅಷ್ಟು ಚಳಿ ಅಂತೆ. ನಾನು ನೋಡ್ದಂಗೆ ಹಾಲಲ್ಲಂತೂ ಫ್ಯಾನ್ ಇರಲಿಲ್ಲ. ಆ್ಯಂಡು ಇಲ್ಲಿ ಕೆಲವು ಮನೆಗಳೆಲ್ಲ ನೋಡಿದ್ದೀನಿ ಎಲ್ಲೂ ಫ್ಯಾನ್ ಅಷ್ಟೊಂದು ಹಾಕಿರಲ್ಲ. ಆ್ಯಂಡ್ ಹೊರಗಡೆ ಎಲ್ಲ ಫುಲ್ಲು ಕಾಫಿನ ಒಣಗಿಸಿದ್ರು. ಎಷ್ಟೊಂದು ಇಡೀ ಅಂಗಳ ತುಂಬಾನು ಕಾಫಿ ಒಣಗಿಸಿದ್ದಾರೆ. ನನ್ನ ಮಗಳು ಫುಲ್ ನಿದ್ರೆ ಮಾಡಿಬಿಟ್ಟಿದ್ಲು. ಕರ್ಕೊಬಂದು ಹಾಗೆ ಅವಳನ್ನ ಅಲ್ಲೇ ಸೋಫಾ ಮೇಲೆ ಮಲಗಿಸ್ಬಿಟ್ಟೆ. ಸೊ ನೋಡ್ಬೋದು ಇದು ಮನೆಯ ಹಾಲು. ರೀಸೆಂಟಾಗಿ ಒಂದು 2 ಇಯರ್ಸ್ ಆಗ್ತಾ ಬಂತು ಕಟ್ಟಿಸಿ ಮನೆನ ಅವರು. ಆ್ಯಂಡು ಹಂಚಿನ ಮನೆನೇ ಮಾಡಿದ್ದಾರೆ. ಚೆನ್ನಾಗಿತ್ತು ಮನೆ. ಅಲ್ಲಿ ಕೊಟ್ಟಿದ್ದ ಹೋಳಿಗೆ, ಜಾಮೂನು, ಕಾಫಿ, ಟೀ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟು ಶಿವಮೊಗ್ಗ ಕಡೆ ಹೊರಟ್ವಿ. ಶಿವಮೊಗ್ಗದಿಂದ ಬರ್ತಾ ನೆಕ್ಸ್ಟು ನಾವು ಅಲ್ಲಿ ಬಂದಿದ್ದು MC ಹಳ್ಳಿ, ಮೀನ್ಸ್ ನಮ್ಮ ಮಾವನ ತಮ್ಮನ ಮನೆ, ಚಿಕ್ಕ ಮಾವನ ಮನೆಗೆ. ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಸಹ ಚಹಾ ಮತ್ತು ಬಿಸ್ಕೆಟ್ ಎಲ್ಲ ಕೊಟ್ಟರು. ಹಾಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಂದ್ವಿ. ಇವನು ನನಗೆ ಮೈದ್ನ ಆಗಬೇಕು, ಸಣ್ಣ ಮೈದ್ನ. ನಮ್ಮ ಸಣ್ಣ ಮಾವನ ಮಗ. ಅವನಿಗೆ ಫುಲ್ ನಾಚಿಕೆ ವೀಡಿಯೋ ಮಾಡಬೇಕಾದ್ರೆ. ಹಾಗೆ ಹೀಗೆ ರೇಗಿಸ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಆ್ಯಂಡ್ ಅವರು ಮನೆ ಚೇಂಜ್ ಮಾಡಿದ್ರು. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಹೀಗೆ ಕಾಲ ಕಳ್ಕೊಂಡು ನೆಕ್ಸ್ಟ್ ನಾವು ಶಿವಮೊಗ್ಗದ ಕಡೆಗೆ ಹೊರಟ್ವಿ. ನೈಟ್ ಆಗಿತ್ತು. ಆ್ಯಕ್ಚುಲಿ ನಾವು 2 o'clock ಒಳಗೆ ಬರಬೇಕು ಅಂತ ಹೋದವರು ನೈಟ್ ಬರ್ತಾ ಆಲ್ಮೋಸ್ಟ್ 8 o'clock ಅಂತೂ ಆಗಿತ್ತು. ಅಷ್ಟೊಂದು ಲೇಟ್ ಆಗಿಬಿಡ್ತು. ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಟೈಮ್ ತಗೊಳ್ತು ಮಾತ್ರ ಇವತ್ತು. ವಾಟ್ ಎವರ್, ನನಗಂತೂ ವ್ಯೂಸ್ ತುಂಬ ಇಷ್ಟ ಆಯಿತು. ಆ ನೇಚರು, ಮೈ ಗಾಡ್, ಐ ಲವ್ ಚಿಕ್ಕಮಗಳೂರು. ಯಾರ್ಯಾರು ಚಿಕ್ಕಮಗಳೂರಲ್ಲಿದ್ದೀರೋ ಎಲ್ಲರೂ ಅದೃಷ್ಟ ಮಾಡಿದ್ದೀರಾ. ನಮ್ಮ ಕರ್ನಾಟಕದಲ್ಲಿರೋಕೆ ಆಲ್ಮೋಸ್ಟ್ ಎಲ್ಲರೂ ಅದೃಷ್ಟ ಮಾಡಿರಲೇಬೇಕು. ಸೊ ನಾವು ನೆಕ್ಸ್ಟ್ ಅಲ್ಲಿಂದ ಮನೆ ಕಡೆಗೆ ಬಂದ್ವಿ. ನೋಡ್ಬೋದು ನಮ್ಮ ಮನೆ ಹತ್ತಿರ ಬಂದ್ವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ ಬಾಯ್.